ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಅಲ್ಲಿ ಈ ಹಿಂದೆ ಅಂದರೆ ಸಂಯುಕ್ತ ಪಾಟೀಲ್ಗೆ ಗೋ ಬ್ಯಾಕ್ ಅನ್ನುವಂಥ ಚಳುವಳಿಯನ್ನು ಆರಂಭ ಮಾಡಿದ್ರು. ಅಂದರೆ ವೀಣಾ ಕಾಶ್ಯಪ್ಪನವರ ಬೆಂಬಲಿಗರು ಚಳುವಳಿಯನ್ನು ಶುರು ಮಾಡಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಇದೆಲ್ಲ ಗೊಂದಲದ ನಡುವೆ ಈಗ ಫೈನಲ್ ಆಗಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಬಾಗಲಕೋಟೆ ಕಾಂಗ್ರೆಸ್ಸಲ್ಲಿ ಈಗ ಅಸಮಾಧಾನ ಸ್ಫೋಟ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು. ಸೊ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇದ್ದೇ ಇರುತ್ತೆ ಸಹಜವಾಗಿ. ಶ್ರೀಗಳ ಮೂಲಕ ಒತ್ತಡವನ್ನು ಕೂಡ ಹಾಕಿಸಿದ್ರು ವೀಣಾ ಕಾಶ್ಯಪ್ಪನವರು, ಅದು ಕೂಡ ಆಗಲಿಲ್ಲ. ಸೊ ನಿನ್ನೆ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು ವೀಣಾ ಕಾಶ್ಯಪ್ಪನವರು, ಅದೇ ಯಾವುದೇ ರೀತಿಯಾಗಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅಧಿಕೃತವಾಗಿ ಅಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಹಾಗಾಗಿ ನಾಳೆ ಹೇಗಿರುತ್ತೆ ಅಂತೇಳಿ ಸೊ ಬಾಗಲಕೋಟೆ ಕಾಂಗ್ರೆಸ್ ಅಲ್ಲಿ ಈಗ ಅಸಮಾಧಾನ ಸ್ಫೋಟಗೊಳ್ಳುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಟಿಕೆಟ್ ಘೋಷಣೆ ಆಗುವ ಮುಂಚೆನೆ ಸಂಯುಕ್ತ ಪಾಟೀಲ್ ಅವರ ವಿರುದ್ಧದಲ್ಲಿ ಅಸಮಾಧಾನ ಇದೆ. ಅಂದ್ರೆ ಗೋ ಬ್ಯಾಕ್ ಅನ್ನುವಂಥ ಪ್ರತಿಭಟನೆಯನ್ನ ಚಳುವಳಿಯನ್ನ ಮಾಡಿದ್ರು ವೀಣಾ ಕಾಶ್ಯಪ್ಪನವರ ಬೆಂಬಲಿಗರು. ಇದರ ಜೊತೆಗೆ ನಾಳೆ ವೀಣಾ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗತ್ತೆ. ಅವರ ಬೆಂಬಲಿಗರು ಅಭ್ಯರ್ಥಿಗಳ ಜೊತೆ, ಅವರ ಬೆಂಬಲಿಗರು ಆಗಿರ್ಬೋದು, ಕಾರ್ಯಕರ್ತರ ಜೊತೆ ಈಗ ಸಭೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ನಾಳೆ ಏನೆಲ್ಲ ನಿರ್ಧಾರ ಆಗತ್ತೆ ಇದೆಲ್ಲವೂ ಕೂಡ ಕುತೂಹಲ ಇದೆ. ಸೊ ಬಾಗಲಕೋಟೆ ಕ್ಷೇತ್ರ ಅಂತ ಬಂದಾಗ ಸಂಯುಕ್ತ ಪಾಟೀಲ್ಗೆ ಇಲ್ಲಿ ಟಿಕೆಟ್ ಅನೌನ್ಸ್ ಆಯಿತು. ಒತ್ತಡದ ನಡುವೆ ಅಥವಾ ಗೊಂದಲದ ನಡುವೆಯೂ ಕೂಡ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನು ಸರಿ ಮಾಡೋದು ಹೇಗೆ ಅನ್ನುವಂತಹ ಯಕ್ಷ ಪ್ರಶ್ನೆ ಈಗ ಕಾಂಗ್ರೆಸ್ಗೆ ಇದೆ. ಅಲ್ಲಿ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಅವರ ಬೆಂಬಲಿಗರು ನಿರಂತರವಾಗಿ ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಅವರ ಪರವಾಗಿ ಕ್ಯಾಂಪೇನ್ ಕೂಡ ಆರಂಭ ಆಗ್ತಾ ಇದೆ. ಆದರೆ ಇದರ ಜೊತೆಗೆ ಈ 2 ದಿನದ ಹಿಂದೆ ಗೊತ್ತಾಯಿತು ನಮಗೆ, ಅಂದರೆ ಅಲ್ಲಿ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಇಲ್ಲ, ಸಂಯುಕ್ತ ಹೆಗಡೆಗೆ ಅಲ್ಲಿ ಸಂಯುಕ್ತ ಪಾಟೀಲ್ಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಆಯಿತು ಅಂತೇಳಿ ತಕ್ಷಣ ಅಲ್ಲಿ ರೋಚಿಗೆ ಎದ್ಬಿಟ್ರು ವೀಣಾ ಕಾಶ್ಯಪ್ಪನವರ ಬೆಂಬಲಿಗರು. ಸೊ ಹಾಗಾಗಿ ಅಲ್ಲಿ ಏನು ಮಾಡ್ತು ಅಂತಂದರೆ ವೀಣಾ ಕಾಶ್ಯಪ್ಪನವರ ಬೆಂಬಲಿಗರಿಂದ ಗೋ ಬ್ಯಾಕ್ ಅನ್ನುವಂಥ ಚಳುವಳಿಯನ್ನು ಆರಂಭ ಮಾಡಿದರು ಅವರ ಬೆಂಬಲಿಗರು. ಅಂದರೆ ಯಾವುದೇ ಕಾರಣಕ್ಕೂ ಸಂಯುಕ್ತ ಪಾಟೀಲ್ಗೆ ಇಲ್ಲಿ ಟಿಕೆಟ್ ಕೊಡಬಾರ್ದು, ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಇದೆಲ್ಲ ಆಯಿತು. ಆದರೂ ಕೂಡ ಇಲ್ಲಿ ಇವತ್ತು ಅನೌನ್ಸ್ ಆಯಿತು, ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ನಾಳೆ ಅಥವಾ ಇನ್ನು ಮುಂದೆ ಇರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಹೊಡೆತ ಬೀಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಸೊ ನಾಳೆ ವೀಣಾ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಆಗ್ತಾ ಇದೆ. ಅದರ ಮಧ್ಯೆ ಈ ಒಂದು ಟಿಕೆಟ್ ಅನೌನ್ಸ್ ಬೇರೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಾಗಲಕೋಟೆ ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಸ್ಫೋಟಗೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಈಗ ಕಾಂಗ್ರೆಸ್ ಕಡೆಯಿಂದ ಪಟ್ಟಿ ರಿಲೀಸ್ ಆಯಿತು, 17 ಕ್ಷೇತ್ರಗಳ ಪಟ್ಟಿಯನ್ನು ರಿಲೀಸ್ ಮಾಡಿದರು. ಬಹಳ ಮುಖ್ಯವಾಗಿ ಬಾಗಲಕೋಟೆ ಅಂತ ಬಂದಾಗ ಅಲ್ಲಿ ವೀಣಾ ಕಾಶ್ಯಪ್ಪನವರು ಮತ್ತು ಈ ಸಂಯುಕ್ತ ಪಾಟೀಲ್ ನಡುವೆ ಪೈಪೋಟಿ ಜಾಸ್ತಿ ಆಯಿತು, ಇದು ಗೊಂದಲ ಆಯಿತು. ಎಲ್ಲದರ ನಡುವೆ ಕೂಡ ಅಲ್ಲಿ ಅನೌನ್ಸ್ ಆಗಿದೆ. ಸೊ ಈಗ ಹೇಗೆ ಮುಂದೆ ಅಸಮಾಧಾನಿತರನ್ನ ಸಮಾಧಾನ ಮಾಡೋದು ಯಾವ ರೀತಿಯಾಗಿರುತ್ತೆ ಅಂತೇಳಿ? ಹೇಮಂತ್, ಕೇವಲ ಬಾಗಲಕೋಟೆ ಒಂದೇ ಅಲ್ಲ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ. ಒಂದು ಬೀದರಿಂದ ಆರಂಭವಾಗಿ ನೀವು ಚಾಮರಾಜನಗರ ತನಕನೂ ಸಹ ಈ ಸಮಸ್ಯೆ ನಿರಂತರವಾಗಿದೆ. ಅತಿ ಹೆಚ್ಚು ಜನ ಅಭ್ಯರ್ಥಿಗಳು ಅಥವಾ ಆಸ್ಪಿರೆಂಟ್ಗಳು ಇರೋ ಕಾರಣಕ್ಕೋಸ್ಕರ ಈ ಒಂದು ಟಿಕೆಟ್ ಹಂಚಿಕೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಗಿವೆ. ಈಗ ಬೀದರಲ್ಲಿ ಈಶ್ವರ್ ಖಂಡ್ರೆ ಏನು ಅವರ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸಾಕಷ್ಟು ಸರ್ಕಸ್ ಮಾಡಿ ಮುಖ್ಯಮಂತ್ರಿ ನಡುವೆ ದೊಡ್ಡ ಮಟ್ಟದಲ್ಲಿ ಜಗಳ ಆದ ನಂತರ ಟಿಕೆಟ್ ನ ಕೊಡುವಂತ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಅದಕ್ಕೂ ಮುಂಚೆ ರಾಜಶೇಖರ ಪಾಟೀಲ್ ಉಮನಾಬಾದ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಮಾಜಿ ಸಚಿವರಾಗಿದ್ರು ಮತ್ತು ಅಲ್ಲಿ ಇವೆರಡೂ ಪ್ರಮುಖವಾಗಿ ರಾಜಶೇಖರ ಪಾಟೀಲ್ ಉಮನಾಬಾದ್, ಅದೇ ರೀತಿ ಈಶ್ವರ್ ಖಂಡ್ರೆ, ಇವೆರಡೂ ಕುಟುಂಬಗಳು ರಾಜಕೀಯವಾಗಿ ತುಂಬಾ ಪ್ರಾಬಲ್ಯವನ್ನ ಹೊಂದಿವೆ. ರಾಜಶೇಖರ ಪಾಟೀಲ್ ಉಮನಾಬಾದ್ ಅವರ ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಮತ್ತು ಅವರ ಬಾಮೈದ, ಅವ್ರ ಅಳಿಯ ಎಲ್ಲರೂ ಸಹ MLCಗಳು ಬಿಜೆಪಿಯಿಂದ ಒಬ್ರು MLC ಆಗಿ ಇಬ್ರು MLA ಆಗಿದ್ದಾರೆ, ಒಬ್ರು MLC ಇದ್ದಾರೆ. ಇವರ ಕುಟುಂಬದಲ್ಲೂ ಸಹ MLAಗಳು ಮತ್ತು ಸಂಸದರಾಗಿದ್ದಾರೆ. ಹೀಗಾಗಿ ಇಡೀ ಕುಟುಂಬ, ಪ್ರಕಾಶ್ ಖಂಡ್ರೆ, ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ಭೀಮಣ್ಣ ಖಂಡ್ರೆ ಇರ್ಬೋದು, ಅವರ ಕುಟುಂಬದವರು ಮತ್ತು ಈ ಕಡೆ ರಾಜಶೇಖರ ಪಾಟೀಲ್ ಉಮನಾಬಾದ್ ಅವರ ಕುಟುಂಬ ಇರ್ಬೋದು, ಎರಡೂ ಸಹ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಹೊಂದಿರುವಂತಹ ಕುಟುಂಬಗಳು. ಇವೆರಡೂ ಸಹ ಟಿಕೆಟ್ಗೋಸ್ಕರ ಪೈಪೋಟಿ ನಡೆಸಿದ್ರು. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಸಹ ರಾಜಶೇಖರ ಪಾಟೀಲ್ ಉಮನಾಬಾದ್ ಟಿಕೆಟ್ ನ ಪಡೆದುಕೊಂಡು ಚುನಾವಣೆ ಸೋಲನ್ನು ಅನುಭವಿಸಿದ್ರು. ಅದೇ ರೀತಿ ನಾವು ಏನು ಬಾಗಲಕೋಟೆ ಜಿಲ್ಲೆಗೆ ಬಂದ್ರು ಸಹ ಸಂಯುಕ್ತ ಪಾಟೀಲ್ ಏನು ಟಿಕೆಟ್ ನ ಪಡ್ಕೊಂಡಿದ್ದಾರೆ. ಇಲ್ಲಿ ಈಗಾಗಲೇ ಏನು ವಿಜಯನಗರ ಕಾಶ್ಯಪ್ಪನವರ ಪತ್ನಿ ಅವರಿಗೆ ವೀಣಾ ಕಾಶ್ಯಪ್ಪನವರು ಟಿಕೆಟ್ ನ ಕೇಳಿದ್ರು. ಅದ್ರ ಜೊತೆಗೆ ಇನ್ನೂ ಸಹ 3-4 ಜನ ಆಸ್ಪಿರೆಂಟ್ಗಳು ಅವರ ಟಿಕೆಟ್ ನ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು.
ವೀಣಾ ಕಾಶಪ್ಪನವರು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಏನು ಪಂಚಮಶಾಲಿ ಸಮುದಾಯದ ಸ್ವಾಮೀಜಿ ಆದಂತ ಜಯಮೃತ್ಯುಂಜಯ ಸ್ವಾಮೀಜಿ ಕರ್ಕೊಂಡೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಟಿಕೆಟ್ ಕೊಡಿಸ್ಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ರು. ಈಗ ಅವ್ರ ಟಿಕೆಟ್ ಕೈ ತಪ್ಪಿದೆ, ಸಂಯುಕ್ತ ಪಾಟೀಲ್ ಟಿಕೆಟ್ ಸಿಕ್ಕಿದೆ. ಅವರು ಪರ್ಯಾಯವಾಗಿ ನಮ್ಗೆ ಈಗ ರಾಜಕೀಯವಾಗಿ ನಾನು ಬೇರೆ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಒಂದು ಸಂದೇಶವನ್ನ ಈಗ ಕೊಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಗೆ ಬಂದ್ರೆ ಬಳ್ಳಾರಿನಲ್ಲಿ ಸಹ ವೆಂಕಟೇಶ್ ಪ್ರಸಾದ್ ಅವರು ಏನು ಹಾಲಿ ಸಚಿವರಾದಂತಹ ಹಾಲಿ ಕ್ರೀಡಾ ಸಚಿವರನ್ನ ಅವರ ಸಹೋದರರಾಗಿದ್ದ ವೆಂಕಟೇಶ್ ಪ್ರಸಾದ್ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ತುಕಾರಾಮ್ ಅವರು ಸಹ ಅಲ್ಲಿ ಅವರು ಸಹ ಅವ್ರಿಗೆ ಕಣಕ್ಕಿಳಿಸ್ಬೇಕು ಅನ್ನೋ ತೀರ್ಮಾನ ಆಗಿತ್ತು. ಹಿಂದೆ ವಿ ಉಗ್ರಪ್ಪನವರು ಅಲ್ಲಿ ಒಂದು ಕ್ಷೇತ್ರದಿಂದ ಕಣಕ್ಕಿಳಿದು ಅವರು ಸಹ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಈ ಬಾರಿ ಶತಾಯಗತಾಯನ ಟಿಕೆಟ್ ಪಡಿಬೇಕು ಅಂತ. ಆದ್ರೆ ವಿ ನಾಗೇಂದ್ರ ಏನು ಸಚಿವರಂತ ಕ್ರೀಡಾ ಸಚಿವರಂತ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಟ್ಟಿದ್ದೆ. ಅದರಲ್ಲಿ ಶ್ರೀರಾಮುಲು ವಿರುದ್ಧ ಪ್ರಬಲ ಪೈಪೋಟಿಯನ್ನು ಒಡ್ಡಬಹುದು ಅಂತ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ಆದ್ರೆ ಅಂತಿಮ ಹಂತದಲ್ಲಿ ಈಗ ತುಕಾರಾಮ್ಗೆ ಟಿಕೆಟ್ ಕೊಡುವ ಮೂಲಕ ಶ್ರೀರಾಮುಲು ವಿರುದ್ಧ ಬಿಜೆಪಿ ಅಭ್ಯರ್ಥಿ ಇದ್ದ ಶ್ರೀರಾಮುಲು ವಿರುದ್ಧ ಪ್ರತಿಸ್ಪರ್ಧೆಯನ್ನು ಮಾಡಿ ಅಂತ ಅಖಾಡಕ್ಕೆ ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲೂ ಸಹ ಒಂದಷ್ಟು ಗೊಂದಲಗಳು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏರ್ಪಡುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜಪ್ಪ ಅವರು ಇದರ ಜೊತೆಗೆ ಬಹಳ ಮುಖ್ಯವಾಗಿ 4 ಕ್ಷೇತ್ರಗಳನ್ನು ಉಳಿಸಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಸ್ಥಳೀಯ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು. ಸೊ ಇದು ಹೇಗೆ ಇರಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತೇಳಿ. ಹೇಮಂತ್, ಈಗ ಬಳ್ಳಾರಿ ಒಂದು ಬಾಕಿ ಇದೆ. ಬಳ್ಳಾರಿಯನ್ನ ಈಗ ತುಕಾರಾಮ್ ಅವ್ರಿಗೆ ಟಿಕೆಟ್ ನ ಘೋಷಣೆ ಮಾಡಿದ್ದಾರೆ. ಬಹುತೇಕ ಅವ್ರನ್ನ ಅಧಿಕೃತವಾಗಿ ಅವ್ರಿಗೆ ಈಗಾಗಲೇ ಬಿ ಫಾರ್ಮ್ ಕೊಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಇವೆರಡೂ ಸಹ ಒಂದಷ್ಟು ಗೊಂದಲ ಇದೆ. ಮತ್ತು ಚಾಮರಾಜನಗರ, ಅಂದ್ರೆ ಚಾಮರಾಜನಗರ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅವ್ರನ್ನ ಬಿಟ್ಟು ಎಚ್ ಸಿ ಮಹದೇವಪ್ಪನ ಕಣಕ್ಕಿಳಿರಿ ಅಂತ ಹೇಳ್ತಾ ಇದ್ರು. ಮತ್ತು ಸಚಿವ ಕೆ ವೆಂಕಟೇಶ್ ಅವರು, ಪಶುಸಂಗೋಪನಾ ಸಚಿವ ಅಂತ ವೆಂಕಟೇಶ್ ಅವ್ರನ್ನ ಕಣಕ್ಕಿಳಿಬೇಕು. ಅಲ್ಲಿ ಒಂದು ಸಮುದಾಯ ಮತಗಳಿವೆ, ಹಾಗಾಗಿ ಅವ್ರಿಗೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ಮಾಜಿ ಹಾಲಿ ಸಂಸದರಾಗಿಂತ ಶ್ರೀನಿವಾಸ್ ಪತ ಅವರ ಅಳಿಯರ ಮತ್ತಂದ್ರೆ ಡಾಕ್ಟರ್ ಒಬ್ರು ಇದ್ರು. ಅವ್ರಿಗೆ ಈಗಾಗಲೇ ಹರ್ಷವರ್ಧನ್ ಒಬ್ಬರು ಅಳಿಯ ಇದ್ದಾರೆ. ಮತ್ತೊಬ್ಬ ಅಳಿಯನ್ಗೆ ಟಿಕೆಟ್ ಕೊಡ್ಬೇಕು ಅಂತ ಚರ್ಚೆ ನೋಡ್ತಾ ಇತ್ತು. ಆದ್ರೆ ಅವ್ರನ್ನ ಈಗ ಕೈ ಬಿಟ್ಟು ಬಿಜೆಪಿಯಿಂದ ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ಬಿಜೆಪಿ ಸಂಸದರಾಗಂತ ಶ್ರೀನಿವಾಸ್ ಪತ ರಾಜಕೀಯ ನಿವೃತ್ತಿನ ಘೋಷಣೆ ಮಾಡಿದ್ದಾರೆ. ಅವರ ಅಳಿಯಗೆ ಟಿಕೆಟ್ ಕೊಟ್ಟಿದ್ದಲ್ಲಿ ರಾಜಕೀಯವಾಗಿ ಬೇರೆ ಸಂದೇಶ ಕೊಟ್ಟಂತಾಗುತ್ತೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ನ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಇದನ್ನ ನಾವು ಅಧಿಕೃತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂತ ವಿಷಯ ನಾವು ಇಲ್ಲಿ ಉಲ್ಲೇಖ ಮಾಡ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಬೇರೆ ಸಚಿವರುಗಳು ಅಥವಾ ಸಿದ್ದರಾಮಯ್ಯ ಇರ್ಬೋದು ಮತ್ತು ಇವರೆಲ್ಲರೂ ಸಹ ಚರ್ಚೆ ಮಾಡುವ ಸಂದರ್ಭದಲ್ಲಿ ಯಾರಿಗೆ ನಿಮ್ಗೆ ಆರ್ಥಿಕವಾಗಿ ಪ್ರಾಬಲ್ಯವನ್ನು ಹೊಂದಿದ್ದೀರಿ, 30-40 ಕೋಟಿ ರೂಪಾಯಿನ ಚುನಾವಣೆಗೆ ಖರ್ಚು ಮಾಡುವ ಸಾಮರ್ಥ್ಯ ಇದ್ದೀರಿ ಅಂತವ್ರಿಗೆ ಟಿಕೆಟ್ ಕೊಡ್ತೇವೆ. ಯಾಕಂದ್ರೆ ಬಿಜೆಪಿ ಇರ್ಬೋದು ಅಥವಾ ಜೆಡಿಎಸ್ ಇರ್ಬೋದು ಇತರ ಅಭ್ಯರ್ಥಿಗಳಿಗೆ ಪ್ರತಿಸ್ಪರ್ಧೆ ಒಡ್ಡುವಂತ ಮತ್ತು ಒಂದು ಜಿಲ್ಲೆ ಕನಿಷ್ಠ 6-8 ವಿಧಾನಸಭಾ ಕ್ಷೇತ್ರ ಇರ್ತವೆ. ಅಷ್ಟು ಕ್ಷೇತ್ರವನ್ನ ಶಾಸಕರನ್ನು ಸಂಭಾಳಿಸಿಕೊಂಡು ನೀವು ಚುನಾವಣೆಯಲ್ಲಿ ಟಿಕೆಟ್ ನ ಪಡೆದು ನೀವು ಗೆಲುವನ್ನ ಸಾಧಿಸಬೇಕು ಅಂದ್ರೆ ನಿಮ್ಗೆ ಆರ್ಥಿಕವಾಗಿ ಪ್ರಾಬಲ್ಯ ಬೇಕಾಗತ್ತೆ, ರಾಜಕೀಯವಾಗಿ ಪ್ರಾಬಲ್ಯ ಬೇಕಾಗತ್ತೆ. ಹೀಗಾಗಿ ಯಾರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅವ್ರಿಗೆ ಟಿಕೆಟ್ ನೀಡಬೇಕಾದ್ರು ಅನಿವಾರ್ಯ ಅನ್ನೋದನ್ನ ನೇರವಾಗಿ ಹಲವಾರು ಸಂದರ್ಭದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಈ ಕಾರಣಕ್ಕೋಸ್ಕರನೂ ಸಹ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುವಂತ ಒಂದು ಪರಿಸ್ಥಿತಿ ಉದ್ಭವಿಸಿದರೆ ಸಚಿವರುಗಳು ಅವರ ಮಕ್ಕಳಿಗೆ ಟಿಕೆಟ್ ಕೊಡುವಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸಿದೆ. ಹೀಗಾಗಿ ಇದು ಒಂದು ರಾಜಕೀಯವಾಗಿ ತಂತ್ರಗಾರಿಕೆ ಆದ್ರೂ ಸಹ ಅನಿವಾರ್ಯತೆನೂ ಸಹ ಪಕ್ಷಕ್ಕೆ ಎದುರಾಗತ್ತೆ. ಶತಾಯಗತಾಯ ಚುನಾವಣೆ ಗೆಲ್ಲಬೇಕು. ಕನಿಷ್ಠ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾರೆ 20 ಸ್ಥಾನ ಗೆಲ್ತೇವೆ ಅಂತ. ಈಗಿನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ ನಂತರ ಸುಮಾರು 8-10 ಅಥವಾ 12 ಸ್ಥಾನವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಬಹುದಾದಂತಹ ಈ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡಿದ ಸುಮಾರು 12-13 ಜನ ಅಭ್ಯರ್ಥಿಗಳು ಹೊಸ ಮುಖಗಳನ್ನು ಈ ಬಾರಿ ಕಣಕ್ಕಿಳಿಸಲಾಗಿದೆ. ಹೀಗಾಗಿ ತಮ್ಮ ರಾಜಕೀಯ ಪ್ರಾಬಲ್ಯ, ಸಚಿವರುಗಳ ಪುತ್ರರಾಗಿರುವ ಕಾರಣಕ್ಕೋಸ್ಕರ ರಾಜಕೀಯ ಪ್ರಾಬಲ್ಯ, ಆರ್ಥಿಕ ಪ್ರಾಬಲ್ಯ, ತಮ್ಮ ಎಲ್ಲ ಏನು 3 ಮನಿ ಅಂತ ಕರೀತಾರೆ, 3M ಅಂತ ಕರೀತಾರೆ, ಮನಿ, ಮಜಲ್ ಮತ್ತು ಬೇರೆ ಬೇರೆ ಪವರ್ ನ ಬಳಸ್ಕೊಂಡು ತಮ್ಮ ಶಕ್ತಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಬಳಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರನು ಸಹ ಇದರಲ್ಲಿ ಅಡಗಿದೆ. ಹೀಗಾಗಿ ಎಲ್ಲರಿಗೂ ಗೊತ್ತಿರುವಂತ ಸತ್ಯ, ಅದು ಬಹಿರಂಗವೇನು ಮುಚ್ಚಿರುವಂತ ವಿಚಾರವೇನಲ್ಲ. ರಾಜಕೀಯವಾಗಿ, ಆರ್ಥಿಕವಾಗಿ, ಇನ್ನು ಅಲ್ಲಿ ಸ್ಥಳೀಯವಾಗಿ ಪ್ರಾಬಲ್ಯ ಹೊಂದಿದವರಿಗೆ ಟಿಕೆಟ್ ಸಿಗುತ್ತೆ, ಅವರೇ ಸಹ ಗೆದ್ದು ಬರ್ತಾರೆ. ಇದು ರಾಜಕೀಯವಾಗಿ ಹಿಂದೆಯಿಂದ ಕಾಂಗ್ರೆಸ್ ಪಕ್ಷ ನಡೆದು ಬಂದಿದೆ. ಅದು ಬಿಜೆಪಿಗೂ ಸಹ ಮುಂದುವರೆದಿದೆ. ಇನ್ನು ಯಥಾ ಪ್ರಕಾರ ಜೆಡಿಎಸ್ ನಲ್ಲೂ ಸಹ ಅದೇ ಒಂದು ತಂತ್ರವನ್ನ ಅನುಸರಿಸಿಕೊಂಡು ಚುನಾವಣೆ ಗೆಲ್ಲುವಂತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹೇಮಂತ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.